ನಮಸ್ಕಾರ ವೀಕ್ಷಕರೇ ಈಗಾಗಲೇ ಚಂದನ್ ಹಾಗೆ ನಿವೇದಿತಾ ವಿಚ್ಛೇದನ ಸುದ್ದಿಯನ್ನು ಕೇಳಿ ಶಾಕ್ಗೆ ಒಳಗಾಗಿದ್ದಂತಹ ಅಭಿಮಾನಿಗಳಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ನಟ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿ ಭೈರಪ್ಪ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ಆ ಮೂಲಕವಾಗಿ ಅಣ್ಣವರ ಕುಟುಂಬದಲ್ಲಿ ಒಂದು ವಿಚ್ಛೇದನ ಪ್ರಕರಣ ಬಿರುಗಾಳಿ ಎಬ್ಬಿಸಿದೆ. ನಟ ಯುವ ಹಾಗೆ ಶ್ರೀದೇವಿ ಇಬ್ಬರು ಬೇರೆ ಬೇರೆ ಆಗಿದ್ದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರನಾಗಿರುವಂತಹ ಯುವರಾಜ್ ಕುಮಾರ್ ಮೈಸೂರು ಮೂಲದ ಶ್ರೀದೇವಿ ಭೈರಪ್ಪ ಮೊದಲು ಸ್ನೇಹಿತರಾಗಿದ್ದರು. ಆ ಬಳಿಕದಲ್ಲಿ 7 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿದ್ರು. 2019 ಮೇ 26ರಂದು ಅದ್ದೂರಿಯಾಗಿ ವಿವಾಹವಾಗಿದ್ರು. ಅಧಿಕೃತವಾಗಿ ಇದೀಗ ವಿಚ್ಛೇದನ ಪಡೆಯುವುದಕ್ಕೆ ದಂಪತಿ ನಿರ್ಧಾರವನ್ನ ಮಾಡಿದ್ದಾರೆ. ಶ್ರೀದೇವಿ 6-7 ತಿಂಗಳಿಂದ ದೊಡ್ಡಮನೆ ಕುಟುಂಬದಿಂದ ದೂರ ಉಳಿದಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಇದೇ ಶ್ರೀದೇವಿಯವರು ಅಣ್ಣವರ ಕುಟುಂಬದ ಒಡೆತನದ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿಯ ಉಸ್ತುವಾರಿಯನ್ನು ವಹಿಸಿಕೊಂಡು ರೂವಾರಿಯಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ರು. 1 ವರ್ಷದಿಂದ ದಂಪತಿ ನಡುವೆ ಕಲಹ ನಡೆದಿದೆ ಎನ್ನಲಾಗಿದೆ. ಇನ್ನು ದಂಪತಿಗಳ ಕಲಹದ ಬಗ್ಗೆ ಎರಡೂ ಕುಟುಂಬದಿಂದ ಆಗಿರುವಂತಹ ಭಿನ್ನಾಭಿಪ್ರಾಯ ಪರಿಹರಿಸುವುದಕ್ಕೆ ಪ್ರಯತ್ನವೂ ಕೂಡ ನಡೆದಿದೆ. ಅದು ಈವರೆಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಆದರೆ ಈಗಾಗಲೇ ಸಲ್ಲಿಸಿರುವಂತಹ ಅರ್ಜಿಯಿಂದಾಗಿ ನೋಟಿಸ್ ಹೋಗಿದೆ ಎನ್ನಲಾಗಿದೆ. ಯುವರಾಜ್ ಕುಮಾರ್ ಕಡೆಯಿಂದ ವಿಚ್ಛೇದನಕ್ಕೆ ಪಿಟಿಷನ್ ಅರ್ಜಿ ಹಾಕಿದ್ದು ಶ್ರೀದೇವಿ ಭೈರಪ್ಪ ಅವರ ನಡೆ ಏನು ಎಂಬುದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಯುವ ಸಿನಿಮಾದ ಮುಹೂರ್ತದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಯುವ ರಿಲೀಸ್ ಸಮಯದಲ್ಲಿ ಶ್ರೀದೇವಿ ಒಟ್ಟಿಗೆ ಇರಲಿಲ್ಲ. ಇದೇ ವಿಚ್ಛೇದನ ಕೇಸ್ನಲ್ಲಿ ಫ್ಯಾಮಿಲಿ ಕೋರ್ಟ್ ಮುಂದಿನ ಜುಲೈ ತಿಂಗಳ 4ನೇ ತಾರೀಕಿಗೆ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ. ಆ ಮೂಲಕವಾಗಿ ದೊಡ್ಡಮನೆ ಅಭಿಮಾನಿಗಳಿಗೂ ನೋವುಂಟಾಗಿದೆ, ಯುವ ಅಭಿಮಾನಿಗಳಿಗೆ ನೋವುಂಟಾಗಿದೆ. ಅದರ ಜೊತೆಗೆ ನಿವೇದಿತಾ ಚಂದನ್ ದೂರವಾಗಿದ್ದ ಸುದ್ದಿಯನ್ನು ಕೇಳಿ ಯಾವ ರೀತಿ ಶಾಕ್ಗೆ ಒಳಗಾಗಿದ್ರೋ ಇದ್ದಕ್ಕಿದ್ದಂತೆ ಅದೇ ರೀತಿಯಾಗಿ ಈ ಒಂದು ಸುದ್ದಿ ಕೂಡ ಮತ್ತಷ್ಟು ಶಾಕ್ ನೀಡ್ತಾ ಇದೆ. ತಾರೆಯರ ಈ ಸಾಲು ವಿಚ್ಛೇದನ ಪ್ರಕರಣಗಳು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಇನ್ನು ತಾರೆಯರ ಈ ರೀತಿಯಾದಂತಹ ವಿಚ್ಛೇದನ ಸುದ್ದಿ ಹೊರಬೀಳ್ತಾ ಇದ್ದಂತೆ ಎಲ್ಲರೂ ಗೊಂದಲಕ್ಕೆ ಒಳಗಾಗ್ತಿದ್ದಾರೆ. ಏಕಾಏಕಿ ಏನಾಯಿತು, ಇದಕ್ಕೆ ಕಾರಣ ಏನು ಅನ್ನುವಂತಹ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದರೆ ಈ ಎರಡೂ ಪ್ರಕರಣದಲ್ಲೂ ಕೂಡ ಈ ಮುಂಚೆ ಎಲ್ಲವೂ ಕೂಡ ನಿರ್ಧಾರ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಬಹಳಷ್ಟು ಜನರು ಅಂದುಕೊಂಡಂತೆ ಚಂದನ್ ಹಾಗೆ ನಿವೇದಿತಾ ನಡುವಿನ ವಿಚ್ಛೇದನ ಏಕಾಏಕಿ ತೆಗೆದುಕೊಂಡಂತಹ ನಿರ್ಧಾರ ಅಲ್ಲ. ಸುಮಾರು 6 ತಿಂಗಳ ಹಿಂದೆಯೇ ನಿವೇದಿತಾ ಹಾಗೆ ಚಂದನ್ ಇಬ್ಬರು ತಮ್ಮ ಲಾಯರ್ನ ಭೇಟಿ ಮಾಡಿದ್ರು. ವಿಚ್ಛೇದನ ಸಂಬಂಧ ಮಾತುಕತೆಯನ್ನ ನಡೆಸಿದ್ರು. ನಮ್ಮಿಬ್ಬರ ನಡುವೆ ಸಾಕಷ್ಟು ವಿಷಯಗಳಿಗೆ ಹೊಂದಾಣಿಕೆ ಇಲ್ಲ, ನಮ್ಮಿಬ್ಬರ ಚಿಂತನೆಗಳು ಬೇರೆ ಆಗಿದೆ, ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇಬ್ಬರು ತಮ್ಮ ಕುಟುಂಬಗಳಿಗೆ ಹೇಳಿದ್ರು. ಇದೇ ವಿಚಾರವನ್ನ ಲಾಯರ್ ಬಳಿಯಲ್ಲೂ ಹೇಳಿಕೊಂಡಿದ್ದಾರೆ. ಇನ್ನು ಅವರಿಬ್ರು ಇದಕ್ಕೆ ವಿಚ್ಛೇದನ ಒಂದೇ ಪರಿಹಾರ ಅಂತ ತಿಳಿದು ಒಮ್ಮತಕ್ಕೆ ಬಂದು ಕಾನೂನಿನ ಅಡಿಯಲ್ಲಿರುವಂತಹ ಮಾಹಿತಿಯನ್ನು ಪಡೆದುಕೊಂಡು ಅದರಂತೆ ಕೇವಲ 2 ದಿನದಲ್ಲಿ ವಿಚ್ಛೇದನ ಪ್ರಕ್ರಿಯೆಯನ್ನು ಮುಗಿಸಿಕೊಂಡಿದ್ದಾರೆ. ಕಾನೂನಿನ 13B ಸೆಕ್ಷನ್ ಮೂಲಕ ಫ್ಯಾಮಿಲಿ ಕೋರ್ಟ್ಗೆ ಅಪ್ಲೈ ಮಾಡಿದ್ದಾರೆ. ನಂತರದಲ್ಲಿ ಅಲ್ಲಿ ನಾವಿಬ್ರು ಕಳೆದ 1 ವರ್ಷದಿಂದ ಗಂಡ ಹೆಂಡತಿ ಥರ ಇಲ್ಲ, ಒಂದೇ ಮನೆಯಲ್ಲಿ ಫ್ರೆಂಡ್ಸ್ ಥರ ಇದ್ದೀವಿ, ಹೀಗಾಗಿ ನಮಗೆ ಡೈವರ್ಸ್ ಬೇಕು, ನಾವಿಬ್ರು ಯಾವತ್ತೂ ಮತ್ತೆ ಸಂಸಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಂಬ ನಿರ್ಧಾರವನ್ನು ತಿಳಿಸಿದ್ದಾರೆ. ನಮಗೆ ವಿಚ್ಛೇದನದ ಹೊರತು ಬೇರೆ ದಾರಿ ಇಲ್ಲ, ನಮ್ಮಲ್ಲಿ ಬೇರೆ ಯಾವುದೇ ಡಿಮ್ಯಾಂಡ್ ಇಲ್ಲ, ಪರಿಹಾರದ ಅಗತ್ಯವೂ ನಮ್ಮಿಬ್ರಿಗೂ ಇಲ್ಲ, ನಾವಿಬ್ರು ನಮ್ಮ ಕ್ಷೇತ್ರಗಳಲ್ಲಿ ಸಂಪಾದನೆಯನ್ನು ಮಾಡಿಕೊಂಡಿದ್ದೇವೆ, ನಮ್ಮಿಬ್ಬರ ಫ್ಯಾಮಿಲಿಯಲ್ಲಿ ಕೂಡ ಈ ಬಗ್ಗೆ ಮಾತನಾಡಿಕೊಂಡಿದ್ದೇವೆ, ಇನ್ನು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥ ಯಾವುದೇ ಅನ್ಯ ಮಾರ್ಗ ಇಲ್ಲ ಅಂತ ಅವರಿಬ್ಬರು ತಮ್ಮ ಲಾಯರ್ಗಳ ಮೂಲಕವಾಗಿ ಕಾನೂನಿನ ಪರಿಧಿಯಲ್ಲೇ ಸೂಕ್ತ ರೀತಿಯಲ್ಲಿ ಡೈವರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೇ ಕಾರಣಕ್ಕೆ ಇಷ್ಟು ತ್ವರಿತವಾಗಿ ಅವರಿಬ್ಬರಿಗೂ ಈ ರೀತಿಯಾಗಿ ವಿಚ್ಛೇದನ ಸಿಕ್ಕಿರುವಂಥದ್ದು. ಇಬ್ಬರು ಕೂಡ ತಮ್ಮದೇ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರನ್ನು ಸಂಪಾದಿಸಿಕೊಂಡಿದ್ದಾರೆ. ಹೀಗಾಗಿ ಸಾರ್ವಜನಿಕವಾಗಿ ಗುರುತಿಸಿಕೊಂಡಿರೋ ಕಾರಣ ಈಗ ಅವರು ಸಮಾಜಕ್ಕೆ ಕೊಟ್ಟಂತಹ ಸಂದೇಶ ಏನು ಅಂದರೆ ಈ ವಿಚ್ಛೇದನದ ಮೂಲಕವಾಗಿ ಯಾವ ರೀತಿಯ ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ 2 ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥದ್ದು. ಇಷ್ಟಪಟ್ಟು ಮದುವೆ ಆದ ನಂತರದಲ್ಲಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಇಲ್ಲದೆ ಹೋದಲ್ಲಿ ಅಥವಾ ಇಬ್ಬರು ತಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಸಾಧನೆಗೆ ಒತ್ತು ಕೊಡೋದಾದರೆ, ಮಕ್ಕಳು ಬೇಕು ಅನ್ನೋ ವಿಷಯದಲ್ಲಿ ಪರಸ್ಪರ ಭಿನ್ನ ಅಭಿಪ್ರಾಯಗಳು ಇದ್ದರೆ, ಅಥವಾ ದಂಪತಿಗಳ ಮಧ್ಯೆ ಯಾವುದೋ ಒಂದು 3ನೇ ವ್ಯಕ್ತಿ 4ನೇ ವ್ಯಕ್ತಿಗಳ ಪ್ರವೇಶ ಆಗಿದ್ರೆ, ಅಥವಾ ವೈಯಕ್ತಿಕ ನೆಲೆಯಲ್ಲಿ ಸಂಸಾರದಲ್ಲಿ ಏನೋ ಒಂದಷ್ಟು ಬದಲಾವಣೆ ಆಗಿದ್ರೆ, ಹೀಗೆ ಬೇರೆ ಕಾರಣಕ್ಕೆ ಭಿನ್ನಾಭಿಪ್ರಾಯ ಬಂದಿದ್ರೆ ಪರಸ್ಪರ ಮಾತನಾಡಿಕೊಂಡು ಒಮ್ಮತಕ್ಕೆ ಬಂದು ವಿಚ್ಛೇದನವನ್ನು ನೀಡಬಹುದು. ಇದೆಲ್ಲದಕ್ಕೂ ಕಾನೂನಿನ ಪ್ರಕಾರವೇ ಪರಿಹಾರ ಇದೆ. ಆದರೆ ಈ ಮುಂಚೆ ಎಲ್ಲ ಯಾವ ರೀತಿ ಇರ್ತಾ ಇತ್ತು ಅಂದರೆ, ಒಮ್ಮೆ ಮದುವೆ ಆಯಿತು ಅಂದರೆ ಮುಗೀತು, ಬಳಿಕ ಏನೇ ಹೊಂದಾಣಿಕೆ ಇಲ್ಲದಿದ್ರು, ಯಾವುದೇ ವಿಷಯದಲ್ಲಿ ಒಮ್ಮತಕ್ಕೆ ಬರಲಾಗದೇ ಇದ್ರು, ದಿನಾಲು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗ್ತಾ ಇದ್ರು ಕೂಡ
ಹೊಂದಿಕೊಂಡು ಸಾಗುವಂತಹ ಮನಸ್ಥಿತಿ ಇತ್ತು. ಇಬ್ಬರ ಚಿಂತನೆಗಳು, ವೈಚಾರಿಕತೆ ಎಲ್ಲವೂ ವಿಭಿನ್ನವಾಗಿದ್ರೂ ಕೂಡ ಸಂಸಾರ ಅಂದಮೇಲೆ ಇದೆಲ್ಲವೂ ಸಹಜ ಅಥವಾ ಸಂಸಾರವೆಂದ್ರೇನೆ ಇದು, ಈ ರೀತಿಯಾಗಿ ಅಂದುಕೊಂಡು ಜೀವನದಲ್ಲಿ ಮುಂದೆ ಸಾಗೋರು ಕೂಡ ಇದ್ದಾರೆ. ಇದೇ ವಿಚಾರವನ್ನು ಮತ್ತೊಂದು ಆ್ಯಂಗಲ್ನಲ್ಲಿ ನೋಡೋದಾದರೆ, ಜಗತ್ತಿನ ಮುಂದೆ ನಾಟಕ ಮಾಡುತ್ತಾ ಇರುವಷ್ಟು ದಿನ ಮುಂದಿನ ಬದುಕನ್ನು ಕಳೆಯಬೇಕು ಅಂತ ಯೋಚನೆ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಜೀವನ ಶೈಲಿ ಬದಲಾಗ್ತಿದ್ದ ಹಾಗೆ ಅದಕ್ಕೆ ತಕ್ಕಂತೆ ಒಂದಷ್ಟು ಕಾನೂನು ಕೂಡ ಇದೆ. ಮದುವೆಯ ಬಳಿಕ ಹೊಂದಾಣಿಕೆ ಮೂಡದಿದ್ರೆ ವಿಚ್ಛೇದನವನ್ನು ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಬಹುದು, ಅಥವಾ ಸೂಕ್ತ ಸಂಗಾತಿ ಸಿಕ್ಕರೆ ಮತ್ತೆ ಮದುವೆಯನ್ನು ಮಾಡಿಕೊಂಡು ದಾಂಪತ್ಯ ಜೀವನವನ್ನು ನಡೆಸಬಹುದು. ಯಾಕೆ ವಿಚ್ಛೇದನ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಮುನ್ನೆಲೆಗೆ ಬರ್ತಿದೆ ಅಂದರೆ, ಒಂದು ಜೀವನ ಶೈಲಿಯಲ್ಲಿ ಆದಂತಹ ಬದಲಾವಣೆ, ಮತ್ತೊಂದು ಕಡೆ ಅಂದುಕೊಂಡಂತೆ ಎಲ್ಲರ ಜೀವನ ಇರೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೊಂದಾಣಿಕೆ ಇಲ್ಲದಿದ್ದರೂ ಸಂಸಾರ ಮಾಡಬೇಕು, ಸಮಸ್ಯೆ ಆದರೆ ಆತ್ಮಹತ್ಯೆ ಮಾಡಿಕೊಂಡ್ರೂ ಪರವಾಗಿಲ್ಲ, ಕಾನೂನಿನ ಮೊರೆ ಹೋಗಿ ಬೇರೆ ಬೇರೆ ಆಗಬಾರ್ದು. ಎರಡೂ ಕುಟುಂಬಗಳ ಮಾನಸಿಕ ಹಾಗೆ ದೈಹಿಕ ಸಮಸ್ಯೆಗೆ ಕಾರಣವಾದರೂ ಪರವಾಗಿಲ್ಲ, ಸಂಸಾರ ಒಡೆಯಬಾರ್ದು. ಈ ರೀತಿಯ ಆಲೋಚನೆಗಳು ಬಹಳ ಆಳವಾಗಿ ಬೇರೂರಿತ್ತು. ಆದರೆ ಈಗ ಅದು ಬದಲಾಗ್ತಾ ಇದೆ. ಒಮ್ಮೆ ಮದುವೆ ಆದರೆ ಮುಗೀತು, ಮತ್ತೆ ಮದುವೆ ಆಗಬಾರ್ದು, ಅಥವಾ ಒಮ್ಮೆ ವಿಚ್ಛೇದನ ತೆಗೆದುಕೊಂಡ್ರೆ ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆ ಬರುತ್ತೆ, ಆದ್ದರಿಂದ ಪಾಲಿಗೆ ಬಂದಿದ್ದು ಪಂಚಾಮೃತ, ಹೀಗೆ ಬದುಕಬೇಕು ಅಥವಾ ಹೀಗೆ ಸಾಯಬೇಕು ಅಂತಲೇ ಯೋಚಿಸಿ ಜೀವನವನ್ನು ಹಾಳು ಮಾಡಿಕೊಳ್ಬೇಕಾಗಿಲ್ಲ. ಇನ್ನು ವೈಯಕ್ತಿಕ ಜೀವನದಲ್ಲಿ ಬರುವಂತಹ ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿ ನೋಡಿದ್ರೆ, ಇತ್ತೀಚಿನ ದಿನದಲ್ಲಿ ಮದುವೆ ಅಥವಾ ವಿಚ್ಛೇದನ ಅನ್ನುವಂಥದ್ದು ಒಂದು ರೀತಿ ಫ್ಯಾಷನ್ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಮನೆಯವರ ಒತ್ತಡಕ್ಕೋ ಅಥವಾ ವಯಸ್ಸಾಗಿದೆ ಮದುವೆ ಆಗಬೇಕು ಅಂತಲೋ ಅಥವಾ ಇಷ್ಟಪಟ್ಟಿದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಮದುವೆ ಆಗ್ತಾರೆ. ಆದರೆ ನಂತರದಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸಲಾಗದೆ ನಮ್ಮಿಬ್ಬರಲ್ಲಿ ಒಮ್ಮತವಿಲ್ಲ, ಸಂಸಾರ ಮಾಡೋದಕ್ಕೆ ಸಾಧ್ಯವಿಲ್ಲ, ಹೀಗಾಗಿ ಡಿವೋರ್ಸ್ ತೆಗೆದುಕೊಳ್ಳೋಣ, ಆ ಮೂಲಕವಾಗಿ ನಮ್ಮಿಬ್ಬರ ದಾಂಪತ್ಯ ಸಂಬಂಧವನ್ನೇ ಕಡಿದುಕೊಳ್ಳೋಣ ಅನ್ನುವಂತಹ ಯೋಚನೆಗಳು ಹೆಚ್ಚಾಗ್ತಾ ಇದೆ. ಈ ಎಲ್ಲ ಆಯಾಮಗಳಲ್ಲಿ ಚಂದನ್ ಹಾಗೆ ನಿವೇದಿತಾ ವಿಚ್ಛೇದನ ಪ್ರಕರಣದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇವರಿಬ್ಬರ ವಿಚಾರದಲ್ಲಿ ದಾಂಪತ್ಯ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ. ಅದು ಬಿಟ್ಟರೆ ಅವರಿಬ್ಬರ ನಡುವಿನ ಸ್ನೇಹಕ್ಕೆ, ಒಬ್ಬರ ಜೊತೆ ಇನ್ನೊಬ್ಬರು ಮಾತನಾಡೋದಕ್ಕೆ, ಓಡಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇಷ್ಟಪಟ್ಟು ನಗುನಗುತ್ತಲೇ ವಿಚ್ಛೇದನವನ್ನು ತೆಗೆದುಕೊಂಡಿದ್ದಾರೆ. ಪರಸ್ಪರರ ಭವಿಷ್ಯಕ್ಕೆ ಒಳ್ಳೆಯ ಮನಸ್ಸಿನಿಂದ ವಿಶ್ ಮಾಡಿದ್ದಾರೆ. ಮನೆಯಲ್ಲಿ ಕೋರ್ಟ್ನಲ್ಲಿ ಕಿತ್ತಾಟ ಬೇಡ, ನಗುನಗುತ್ತಲೇ ಬಂದು ನಗುನಗುತ್ತಲೇ ಬೇರೆ ಬೇರೆ ಆಗೋಣ ಅನ್ನುವಂತಹ ಸಂದೇಶವನ್ನು ಸಮಾಜಕ್ಕೆ ನೀಡಿದ್ದಾರೆ ಅನ್ನುವಂತಹ ಚರ್ಚೆ ಇದೀಗ ಯುವ ಸಮುದಾಯಗಳಲ್ಲಿ ಕಂಡುಬರ್ತಾ ಇದೆ. ಯುವಕ ಯುವತಿಯರ ಮನಸ್ಥಿತಿ ಯಾವ ರೀತಿ ಬದಲಾಗ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ಉದಾಹರಣೆ. ಚಂದನ್ ಹಾಗೆ ನಿವೇದಿತಾ ಬೇರೆ ಜೋಡಿಗಳಂತೆ ಅಲ್ಲ. ಎಲ್ಲರಂತೆ ಲವ್ ಮಾಡಿ ಮದುವೆ ಆಗಿದ್ರೂ ಸಹ ಒಮ್ಮತ ಮೂಡದೇ ಇದ್ದಾಗ ಬೀದಿ ಜಗಳವನ್ನು ಮಾಡಿಕೊಳ್ಳದೆ ಇಬ್ಬರು ಮಾತನಾಡಿಕೊಂಡು ಒಟ್ಟಿಗೆ ಬಂದು ಡಿವೋರ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ನಂತರದಲ್ಲಿ ಒಟ್ಟಿಗೆ ಹೋಗುವ ಮೂಲಕವಾಗಿ ಭಿನ್ನತೆಯನ್ನ, ವಿಶೇಷತೆಯನ್ನು ಮೆರೆದಿದ್ದಾರೆ ಅಂತ ಇವರಿಬ್ಬರನ್ನ ಈಗ ಹಾಡಿ ಹೊಗಳಲಾಗ್ತಾ ಇದೆ. ಮಾಹಿತಿಯ ಪ್ರಕಾರವಾಗಿ ಚಂದನ್ ಶೆಟ್ಟಿ ತಾನು ಮದುವೆಯಾಗಿ ಈಗ ದೂರವಾದ ಪತ್ನಿಯನ್ನ ಅವರ ಹುಟ್ಟಿದ ಮನೆಗೆ ಮತ್ತೆ ಬಿಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಂತ ಅವರ ಪರವಾಗಿ ಮಾತ್ರವಲ್ಲ, ವಿರೋಧದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವರ ನಡೆಯನ್ನ ಉನ್ನತ ಹಂತದ ಮೆಚುರಿಟಿ ಅಂತ ಹೇಳುವವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಚಂದನ್ ಹಾಗೆ ನಿವೇದಿತಾ ಇಬ್ಬರು ನಟ ನಟಿಯರು ನಾಟಕದ ಪಾರ್ಟಿ ಎನ್ನುವ ಅಭಿಪ್ರಾಯವೂ ಕೂಡ ಇದೆ. ಅಷ್ಟೊಂದು ಮೆಚುರಿಟಿ, ಅಷ್ಟೊಂದು ಪ್ರಬುದ್ಧತೆ ಇದ್ದಲ್ಲಿ ಇವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡು ಸಂಸಾರ ಮಾಡಬೇಕಿತ್ತು. ಅದರ ಬದಲಾಗಿ ವಿಚ್ಛೇದನದಲ್ಲಿ ಪ್ರೌಢತೆಯನ್ನು ತೋರಿಸುವಂತಹ ಅಗತ್ಯ ಏನಿದೆ ಅನ್ನುವಂತಹ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ನೋಡ್ತಾ ಇದ್ರೆ ವಿಚ್ಛೇದನ ಅನ್ನುವಂಥದ್ದು ಸಂಪೂರ್ಣ ವೈಯಕ್ತಿಕ ಅನಿಸಿಕೊಳ್ಳುತ್ತೆ. ಇನ್ನು ಇದನ್ನು ಹೊರತುಪಡಿಸಿ ನೋಡಿದ್ರೆ, ಚಂದನ್ ಹಾಗೆ ನಿವೇದಿತಾ ಡಿವೋರ್ಸ್ ವಿಚಾರದಲ್ಲಿ ಕೆಲವರು ನಟ ಸೃಜನ್ ಲೋಕೇಶ್ ಅವರ ಹೆಸರನ್ನ ಎಳೆದು ತರ್ತಿದ್ದಾರೆ, ಟ್ರೋಲ್ ಮಾಡಲಾಗ್ತಾ ಇದೆ. ಸೃಜನ್ ಕಾರಣಕ್ಕೆ ಇಬ್ಬರು ದೂರವಾಗುವಂತೆ ಆಯ್ತಾ ಅಂತ ಕಮೆಂಟ್ ಮಾಡಿ ಸೃಜನ್ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ನಿವೇದಿತಾ ಹುಟ್ಟುಹಬ್ಬದ ದಿನದಂದು ಅವರು ಒಂದು ವಿಡಿಯೋವೊಂದನ್ನು ಶೇರ್ ಮಾಡಿ ಶುಭ ಕೋರಿದ್ರು. ಅದರಲ್ಲಿ ನಿವೇದಿತಾ ಜೊತೆಗಿನ ಒಂದಷ್ಟು ಫೋಟೋಗಳನ್ನು ಅವರು ಕೊಲಾಜ್ ಮಾಡಿ ಹಾಕಿದ್ರು. ಕೆಲವು ದಿನಗಳ ಹಿಂದಷ್ಟೇ ನಿವೇದಿತಾ ಅವರ ಹುಟ್ಟುಹಬ್ಬ ಇತ್ತು. ಆ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಕೂಡ ಶುಭ ಕೋರಿದ್ರು. ಆದರೆ ಈ ಒಂದು ಡಿವೋರ್ಸ್ ಸುದ್ದಿ ಹೊರಬೀಳ್ತಿದ್ದಂತೆ ಕೆಲವರು ಸೃಜನ್ ಲೋಕೇಶ್ ಅವರು ಶೇರ್ ಮಾಡಿದಂತಹ ವಿಡಿಯೋವನ್ನು ವೈರಲ್ ಮಾಡ್ತಿದ್ದಾರೆ. ಕಿರುತೆರೆಯ 2-3 ರಿಯಾಲಿಟಿ ಶೋಗಳಲ್ಲಿ ಇಬ್ಬರು ಜೊತೆಯಾಗಿ ಕಾಣಿಸ್ಕೊಂಡಿದ್ರು. ಹೀಗಾಗಿ ಅವರಿಬ್ಬರ ನಡುವೆ ಒಂದೊಳ್ಳೆಯ ಬಾಂಧವ್ಯ ಇತ್ತು. ಆದರೆ ಒಂದಷ್ಟು ಮಂದಿ ಮಾತ್ರ ಅದನ್ನೇ ಈಗ ಡಿವೋರ್ಸ್ ವಿಚಾರಕ್ಕೆ ಲಿಂಕ್ ಮಾಡ್ತಿದ್ದಾರೆ, ಟ್ರೋಲ್ ಮಾಡಲಾಗ್ತಾ ಇದೆ. ಇನ್ನು ಅವತ್ತಿನ ದಿನ ಸೃಜನ್ ಲೋಕೇಶ್ ಹಂಚಿಕೊಂಡಿದ್ದ ವಿಡಿಯೋದ ಹಿನ್ನೆಲೆಯಲ್ಲಿ ಬರುವಂತಹ ಹಾಡಿನ ಬಗ್ಗೆಯೂ ಕೂಡ ಕೆಲವರು ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಪ್ರೀತಿ ಪಾತ್ರರ ಬಗೆಗಿನ ಹಾಡಿದು, ಕಳೆದ ವರ್ಷ ಬಂದಂತಹ ಬಾಲಿವುಡ್ನ ಲಪತ್ತಾ ಲೇಡೀಸ್ ಅನ್ನುವ ಚಿತ್ರದ ಹಾಡಿದು. ಇದೇ ಹಾಡನ್ನು ಹಾಕಿ ಸೃಜನ್ ಯಾಕೆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಅಂತಲೂ ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ.
ಇನ್ನು ಕೆಲವರು ಮಗು ಮಾಡಿಕೊಳ್ಳಲು ನಿವೇದಿತಾ ಒಪ್ಪಿಕೊಳ್ಳದಿದ್ದಕ್ಕೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ. ಈ ಕಾರಣಕ್ಕಾಗಿ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಯುವರಾಜ್ ಕುಮಾರ್ ವಿಚಾರದಲ್ಲೂ ಕೂಡ ಶ್ರೀದೇವಿಯವರು ಸುಮಾರು 6 ತಿಂಗಳಿಂದ ಕಳೆದ 6-7 ತಿಂಗಳಿಂದ ಅವರು ಅಣ್ಣವರ ಕುಟುಂಬದಿಂದ ದೂರ ಇದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಇಲ್ಲೂ ಕೂಡ ಕುಟುಂಬದ ಮಧ್ಯೆ ಒಂದಷ್ಟು ಚರ್ಚೆ ಆಗಿತ್ತು, ಇಬ್ಬರನ್ನ ಒಂದು ಮಾಡುವಂತಹ ಪ್ರಯತ್ನವೂ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಮನಸ್ತಾಪ ಕೂಡ ಉಂಟಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಯುವ ಹಾಗೆ ಶ್ರೀದೇವಿ ನಡುವೆ ಆಗಿರ್ಬೋದು, ಚಂದನ್ ಹಾಗೆ ನಿವೇದಿತಾ ನಡುವಿನ ಆಗಿರಬಹುದು, ಎರಡೂ ವಿಚ್ಛೇದನ ಪ್ರಕರಣದಲ್ಲೂ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಒಟ್ಟಾರೆಯಾಗಿ ತಾರೆಯರ ಈ ಒಂದು ವಿಚ್ಛೇದನ ಅಭಿಮಾನಿಗಳಿಗೆ ಶಾಕ್ ಉಂಟು ಮಾಡಿದೆ. ಹಾಗಾದರೆ ಈ ತಾರೆಯರ ಸಾಲು ಸಾಲು ವಿಚ್ಛೇದನ ಪ್ರಕರಣಗಳ ಬಗ್ಗೆ ನೀವೇನಂತೀರ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.